ಹಾಯ್ ಫ್ರೆಂಡ್ಸ್, ಎಲ್ಲರೂ ಗಣಪತಿ ವಿಸರ್ಜನೆ ನೋಡಿರ್ತೀರ. ಇವತ್ತು ಶಿವ ವಿಸರ್ಜನೆಯೂ ಕೂಡ ನೋಡಿ ಎಲ್ಲರೂ ಅವನ ಆಶೀರ್ವಾದ ಪಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ನನ್ನ ಆಸೆ. ಸೊ ಎಲ್ಲೂ ಮಿಸ್ ಮಾಡದೆ ಈ ಶಿವ ವಿಸರ್ಜನೆ ಪೂಜೆ ನೋಡಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಅತ್ತಿಗೆ ಸೋಮವಾರ ದಿನ ಸಂಜೆ ಬಂದಿದ್ರು. ಸೊ ಇವತ್ತು ಅವ್ರು ಬೇಗ ಬಂದು ಎಲ್ಲ ರೆಡಿ ಮಾಡಿದ್ದಾರೆ. ಹಾಯ್, ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಸೋಮವಾರ 17ನೇ ಶಿವನ ಸೋಮವಾರ ಪೂಜೆ ಆಗಿತ್ತು. ವೀಡಿಯೋಸು ಕೂಡ ಹಾಕಿದ್ದೆ ನಾನು. ಸೋಮವಾರ ಪೂಜೆ ಆಗಿತ್ತು. ಮಂಗಳವಾರ, ಬುಧವಾರ, ಗುರುವಾರ ಶಿವನಿಗೆ ವಿಸರ್ಜನೆ ಮಾಡಬೇಕು. ಅದು ಸೋಮವಾರ ಪೂಜೆ ಆದರೆ ಗುರುವಾರ ವಿಸರ್ಜನೆ ಮಾಡಬೇಕು ಅಂತಲೇ ಇದೆ. ಸೊ ಹಾಗಾಗಿ ಗುರುವಾರ ತನಕ ಕಾಯ್ಕೊಂಡು ದೇವರಿಗೆ ಡೈಲಿ ನೈವೇದ್ಯ ಮಾಡಿ ಪೂಜೆ ಮಾಡಿ ಮನೆಯಲ್ಲಿ. ಸೊ ಪೂಜೆ ಮಾಡಿರ್ತೀವಲ್ಲ ಅಲ್ಲೇ ದೇವ್ರನ್ನ ಕೂರಿಸಿರ್ತೀವಿ. ಮತ್ತು ನಾವು ತೆಗೆಯಲ್ಲ, ಚೇಂಜ್ ಮಾಡಲ್ಲ ಜಾಗನ, ಅಲ್ಲೇ ಪೂಜೆ ಮಾಡಿರ್ತೀವಿ. ಸೊ ಗುರುವಾರ ಸಂಜೆ ಹೊಳೆಗೆ ಹೋಗಬೇಕು. ಹೊಳೆಗೆ ಹೋಗಿ ವಿಸರ್ಜನೆ ಮಾಡಬೇಕು. ನೀವೆಲ್ಲರೂ ಅಂದ್ಕೊಂಡಿರಬೇಕು, ಗಣಪತಿ ವಿಸರ್ಜನೆ ಕೇಳಿದ್ದೀವಿ, ಇದೇನಪ್ಪ ಶಿವನ ವಿಸರ್ಜನೆ ಅಂತ ಹೇಳಿ. ಹೌದು, ಅಣ್ಣ 16 ಸೋಮವಾರದ ವ್ರತಕತೆ ಶಿವನ ಪೂಜೆ ಮಾಡ್ತಾರಲ್ಲ. ಸೊ ಲಿಂಗಗಳನ್ನು ಮಾಡಿರ್ತಾರೆ. ಆ ಲಿಂಗಗಳು ಪವಿತ್ರ ನದಿಗೆ ಹೋಗಿ ವಿಸರ್ಜನೆ ಮಾಡಬೇಕು. ಹಾಗಾಗಿ ಶಿವನ ವಿಸರ್ಜನೆ ಇವತ್ತು ಶಿವನ ವಿಸರ್ಜನೆ ಪೂಜೆ. ಸೊ ಹಾಗಾಗಿ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಮೊಸರನ್ನ ಮತ್ತು ಶಾವಿಗೆ ಪಾಯಸ ಮಾಡಿ ನೈವೇದ್ಯ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಬೇಗ ಕತ್ತಲಾಗುತ್ತೆ ಇತ್ತೀಚೆಗೆ. ಹಾಗಾಗಿ ಬೇಗನೆ ಹೊಳೆಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಅಮ್ಮ ಹೇಳಿದರು. ಸರಿ ಆಯಿತು ಅಮ್ಮ ಅಂತ ಹೇಳಿ ನಾನು ಕೂಡ 4:15 ಬಂದೆ. 4 ಗಂಟೆ 4:15 ಬಂದೆ. ಅಣ್ಣ ಅವ್ರಿಗೆಲ್ರಿಗೂ ಹೇಳಿದರು, ಆಮೇಲೆ ಅಕ್ಕಪಕ್ಕ ಎಲ್ರಿಗೂ ಹೇಳಿದರು. ಸೊ ಅವತ್ತಿನ ದಿನ ಪೂಜೆಗೊಬ್ಬರು ಬಂದಿದ್ದರು, ಅವರು ಕೂಡ ಬರ್ತೀನಿ ಅಂತ ಹೇಳಿದರು. ಸೊ ಎಲ್ಲರೂ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಹಾಗೆ ಅಣ್ಣ ಪೂಜೆ ಎಲ್ಲ ಮುಗಿಸ್ಕೊಂಡು ಶಿವಲಿಂಗಗಳು ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾವೆ. ಶಿವ ಪೂಜೆ ಮುಗಿಸ್ಕೊಂಡು ಶಿವನಿಗೆ ಒಂದು ತಟ್ಟೆಯಲ್ಲಿ ತೆಕ್ಕೊಳ್ತಾ ಇದ್ದಾರೆ. 17 ಶಿವಲಿಂಗಗಳನ್ನು ಇವಾಗ ತಟ್ಟೆಯಲ್ಲಿ ಕೂರಿಸ್ಕೋತಿದ್ದಾರೆ. ಹಾಗೆ ಅಲ್ಲಿರೋ ಹೂವು, ಗೆಜ್ಜೆ ವಸ್ತ್ರ, ಏನೆಲ್ಲ ಹೂಗಳಿದ್ದಾವೋ ಅದನ್ನು ಕೂಡ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ನದಿಗೆ ನಾವು ಬಿಡ್ತೀವಿ. ಸೊ ಪವಿತ್ರ ಸ್ಥಳದಲ್ಲಿ ಇಲ್ಲ ಗಿಡದ ಹತ್ರ ಈ ಥರ ನಾವು ದೇವ್ರ ಹೂವೆಲ್ಲ ಹಾಕ್ತೀವಿ. ಸೊ ಹೊಳೆಗೆ ಹೋಗ್ತಾ ಇದ್ದೀವಲ್ಲ, ಹೊಳೆಗೆ ಹಾಕಿದ್ರೂ ಬೆಸ್ಟು. ಇವಾಗ ಸೊ ಅಮ್ಮ, ಅಣ್ಣ, ಅತ್ತಿಗೆ ಇವರು ಆಟೋದಲ್ಲಿ ಕೂಡ್ತಾರೆ. ಸೊ ಎಲ್ಲರದ್ದು ಗಾಡಿ ಇದೆ, ನಂದು ಕೂಡ ಗಾಡಿ ಇದೆ. ನಾನು ಗಾಡಿಯಲ್ಲೇ ಹೋಗ್ತೀನಿ. ಒಂದು ಆಟೋ ಸಾಕು 3 ಜನಕ್ಕೆ. ಅವರು 3 ಜನನೂ ಕೂತ್ಕೊಂಡು ಹೋಗ್ತಾರೆ. ಸೊ ನಾವೆಲ್ಲರೂ ಗಾಡೀಲಿ ಹೋಗ್ತೀವಿ. ನೋಡಿ, ಅಣ್ಣ, ಅತ್ತಿಗೆ ಎಲ್ಲರೂ ಬಂದಿದ್ದಾರೆ, ಎಲ್ಲರದ್ದು ಗಾಡಿ ಇದೆ. ಸೊ ಹಾಗಾಗಿ ಮತ್ತೇನಕ್ಕೆ ಸುಮ್ಮನೆ ಆಟೋ ಅಂತ ಹೇಳಿ ಒಂದೇ ಆಟೋ ಸಾಕು ಅಂತ ಹೇಳಿ ಒಂದೇ ಆಟೋದಲ್ಲಿ ಹೋಗ್ತಿದ್ದಾರೆ. ಆಟೋ ಹಿಂದೆ ಎಲ್ಲ ನಾವೆಲ್ಲ ಹೋಗ್ತೀವಿ. ಹಾಗೆ ಅಮ್ಮನ ಮನೆಯಲ್ಲಿ ಬಾಡಿಗೆ ಇದ್ರಲ್ಲ, ಅವರು ಕೂಡ ಅವ್ರದ್ದು ಗಾಡಿ ಇದೆ. ಸೊ ಅವರು ಕೂಡ ಗಾಡಿಯಲ್ಲಿ ಬರ್ತಾರೆ. ಹಾಗೆ ಇನ್ನೊಬ್ಬರು ಕೂಡ ಅವರು ಡೈರೆಕ್ಟು ಹೊಳೆ ಹತ್ರನೇ ಬರ್ತೀವಿ ಅಂತ ಹೇಳಿದರು. ಸೊ ಅವರು ಹೊಳೆ ಹತ್ರನೇ ಬರ್ತಿದ್ದಾರೆ. ನಮಗೆ ಫೋನ್ ಮಾಡ್ತಾಯಿದ್ರು. ಸೊ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಲ್ಲ, ಅವರು ಆಲ್ರೆಡಿ ಹೋಗಿದ್ದಾರಂತೆ. ಮೋಸ್ಟ್ಲಿ ಅವರು ಹೊಳೆ ಹತ್ರ ಇರಬೇಕು ಆಲ್ರೆಡಿ. ಸೊ ಆಟೋ ಬಂದಿದೆ. ಆಟೋದಲ್ಲಿ ಅಮ್ಮ, ಅತ್ತಿಗೆ, ಅಣ್ಣ ಇಷ್ಟು ಜನ ಕೂಡ್ತಾರೆ. ಸೊ ಇವಾಗ ಬೇಗ ಹೋಗಿಬಿಟ್ರೆ ಆಗೋಕ್ಕಿಂತ ಮುಂಚೆ ಚೆನ್ನಾಗಿ ಪೂಜೆ ಕೂಡ ಮಾಡ್ಕೋಬೋದು. ಹಾಗೆ ಶಿವಪೂಜೆ ಯಾಕೆ ಇಷ್ಟು ಪೂಜೆ ಮಾಡ್ತೀವಿ ಅನ್ನೋದು ನಿಮ್ಮೆಲ್ರಿಗೂ ಅನಿಸಿರ್ಬೋದು. ಹೌದು, ಶಿವನಿಗೆ ಒಂಥರ ಮೊರೆ ಹೋಗಿದ್ದೀನಿ ಅಂತ. ನಮ್ಮನೇಲಂತೂ ಎಲ್ಲರೂ ಶಿವಭಕ್ತರು. ನಾನು ಕೂಡ ಶಿವನಿಗೆ ಮೊರೆ ಹೋಗಿದ್ದೀನಿ. ಯಾಕಂದರೆ ಅಷ್ಟು ನಂಬಿದ್ದೀನಿ ಶಿವನಿಗೆ. ಸೊ ಇದೊಂದು ನಂಬಿಕೆ ಇದೆಯಲ್ಲ, ಇದೇ ನಮ್ಮ ಜೀವನದ ಆಧಾರ. ನಂಬಿಕೆ ಇಟ್ಟು ನಾವು ಏನೇ ಕೇಳಿದ್ರೂ ಆ ಶಿವ ಅಷ್ಟು ಒಳ್ಳೇದು ಮಾಡ್ತಾ ಇದ್ದಾನೆ. ನಾವೇನು ಕೇಳ್ತೀವೋ ಅದು ತಡವಾಗಿ ಕೊಟ್ಟರು ಒಟ್ಟಿನಲ್ಲಿ ಕೊಡ್ತಾ ಇದ್ದಾನೆ, ಒಳ್ಳೆಯದೇ ಮಾಡಿದ್ದಾನೆ. ಹಾಗಾಗಿ ಅವನ ಮೇಲೆ ಅಪಾರವಾದ ನಂಬಿಕೆ ಇದೆ. ಯಾವುದೇ ಸಂಬಂಧದಲ್ಲಿ ಆಗಲಿ ಶಿವನಿಗೆ ನಂಬಿಕೆ ಇಟ್ಟು ನಾವು ಕೇಳ್ಕೊಂಡಿರ್ತೀವಿ. ಸೊ ಅದನ್ನು ಅವನು ನಿಧಾನವಾಗಾದ್ರೂ ಪರವಾಗಿಲ್ಲ ಪೂರೈಸ್ತಾನೆ. ನಮ್ಮ ಅಣ್ಣ 8
ಅಥವಾ 9 ವರ್ಷದಿಂದನೂ ಈ ಪೂಜೆ ಅಂದರೆ ವರ್ಷ ಮಾಡಬೇಕು ಅಂತಿಲ್ಲ, ಮನಸ್ಸಲ್ಲಿ ಬಂದಾಗ ಮಾಡಬೇಕು ಅನಿಸಿದಾಗ ಮಾಡೇ ಬಿಡ್ತಾರೆ ಅಣ್ಣ. ಆವಾಗ ಇವಾಗ ಅಂತ ಅಲ್ಲ, 9 ವರ್ಷ ಆಯ್ತು ಅನಿಸುತ್ತೆ, 9ನೇ ವರ್ಷದ ಈ ಪೂಜೆ. ಅವರು ಏನೆಲ್ಲ ಕೇಳ್ಕೊಂಡಿದ್ದಾರೆ ಅದೆಲ್ಲ ಅವನು ಕೊಟ್ಟಿದ್ದಾನೆ ಅಣ್ಣಂಗೆ. ಸೊ ಹಾಗಾಗಿ ಇಲ್ಲಿ ನಂಬಿಕೆ ತುಂಬ ಮುಖ್ಯ. ಅಣ್ಣನೂ ಕೂಡ ಅಷ್ಟೇ, ತುಂಬ ಅಪಾರವಾದ ಗಾಢವಾದ ನಂಬಿಕೆ ಶಿವನ ಮೇಲೆ ಇಟ್ಟಿದ್ದಾರೆ. ನಾನು ಅಷ್ಟೇ, ಏನೇ ಬೇಜಾರಾದ್ರೂ, ಏನೇ ತೊಂದರೆ ಆದ್ರೂ, ಏನೇ ಆಗಲಿ, ಯಾರೇ ನನಗೆ ಬೇಸರ ಮಾಡಿದ್ರೂ, ಏನೇ ಆಗಲಿ ನನಗೆ ಶಿವನ ಮೇಲೆ ಭಾರ ಹಾಕ್ತೀನಿ. ಯಾಕಂದರೆ ಅವನೊಬ್ಬ ನೋಡ್ತಾ ಇರ್ತಾನೆ, ಅವನೊಬ್ಬ ನನ್ನ ಜೊತೆಗಿದ್ದಾನೆ ಅನ್ನೋ ಒಂದು ಧೈರ್ಯ. ಸೊ ನಾನು ಹೇಳೋದೇನಪ್ಪ ಅಂತಂದರೆ, ಏನೇ ನೀವು ಕೆಲಸ ಮಾಡಿ, ಏನೇ ಒಂದು ಪೂಜೆ ಮಾಡಿ, ಏನೇ ಒಂದು ಪ್ರೇ ಮಾಡ್ಕೊಳ್ಳಿ, ನಿಮಗೋಸ್ಕರ ನೀವು ಏನೇ ಬೇಡ್ಕೊಳ್ಳಿ, ಸೊ ಒಂದು ನಂಬಿಕೆ ಇಟ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಎಲ್ಲ ಒಳ್ಳೆಯದಾಗುತ್ತೆ. ಹಾಗೆ ನಮ್ಮ ಶಿವನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ನಾವು ಒಬ್ಬರಿಗೆ ಒಳ್ಳೇದು ಮಾಡೋಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದನ್ನು ಯಾವತ್ತೂ ಬಯಸಬಾರ್ದು. ಅದು ನಾವು ಕಲ್ತಿರೋ ಪಾಠ ನಮ್ಮ ಅಮ್ಮನ ಕಡೆಯಿಂದ. ಎಲ್ಲರೂ ಬಂದಿದ್ದಾರೆ, ತುಂಬಾ ಖುಷಿಯಾಗುತ್ತೆ. ಎಲ್ಲರೂ ಸೇರಿ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಸೊ ಹೇಳಿದವರು ಎಲ್ಲ ಬಂದಿದ್ದಾರೆ. ಗೊತ್ತಾ ನನಗೆ ಗೊತ್ತಿಲ್ವಾ ನಿಂಗೆ? ಯಾರ್ಯಾರು ಗೊತ್ತಿದ್ದಾರೆ ನಿಂಗೆ? ಚಿನ್ನು ಪಾಪ ಇದ್ದೀನಿ. ನಿಂಗೆ ಯಾರ್ಯಾರು ಗೊತ್ತಿದ್ದಾರೆ ಹೇಳು? ನನಗೆ ಗೊತ್ತಾ ಇಲ್ಲ ಹೇಳಿ. ನಾನು ಅಜ್ಜಿ ಗೊತ್ತಾ? ನಾನು ಗೊತ್ತಾ? ದೀಪಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರಲ್ಲ, ದೀಪಕ್ ಜಿ ಗೊತ್ತಾ? ಎಲ್ಲ ನೆನಪೈತಾ ನಿಂಗೆ? ಮತ್ತೆ ಯಾರು ನೆನಪಿಲ್ಲ? ಸುಹಾಸು, ಸುಜಲು ಅಷ್ಟೇ. ಎಷ್ಟನೇ ಕ್ಲಾಸ್ ನೀನು? ಹಬ್ಬಬ್ಬ, ಯಾಕೋ ಇವತ್ತು ಸತ್ಯ ಬಂದ್ಬಿಡ್ತಲ್ಲ. 5th ಅಲ್ವಾ ನೀನು? ಯು ಕೆ ಜಿನಾ? ಚೆನ್ನಾಗಿತ್ತ ಸ್ಕೂಲು? ಮಿಸ್ ಚೆನ್ನಾಗಿದ್ದಾರಾ? ನೋಡಿ ಬಾ ಪೂಜೆ ಮಾಡ್ತಾ ಇದ್ದಾರೆ. ಹೊಳೆಗೂ ಕೂಡ ಅಷ್ಟೇ, ಫಸ್ಟ್ ಬಂದ ತಕ್ಷಣವೇ ಇಲ್ಲಿ ಗಂಗೆ ಪೂಜೆ, ಚರ್ಗೆಯಲ್ಲಿ ಒಂದು ಸ್ವಲ್ಪ ನೀರು ತುಂಬಿಟ್ಟು ಅರಿಶಿನ ಕುಂಕುಮ ಹಾಕಿ ಹೂವೆಲ್ಲ ಮುಡಿಸಿ ಪೂಜೆ ಎಲ್ಲ ಮಾಡ್ತೀವಿ. ಗಂಗೆಗೂ ಕೂಡ ಅಷ್ಟೇ ನೈವೇದ್ಯ ತಂದಿದ್ದೀವಿ. ಸೊ ಗಂಗೆಮ್ಮ ಪೂಜೆ ಮಾಡಿಬಿಟ್ಟು ಆಮೇಲೆ ಶಿವನ ಪೂಜೆನೂ ಕೂಡ ಮಾಡ್ತಾ ಇದ್ದಾರೆ. ಫುಲ್ಲು ಬೇಗ ಬಂದ್ರೂ ಕ್ಲೈಮೇಟು ಒಂಥರ ಕೋಲ್ಡ್ ಆಗಿದೆ, ಫುಲ್ಲು ವಾತಾವರಣ ತಣ್ಣಗಿದೆ. ಮಕ್ಕಳೆಲ್ಲ ಶರ್ಟ್ರ್ ಹಾಕ್ಕೊಂಡು ಎಷ್ಟು ಹಾರಾಡ್ತಿದ್ರು. ಸಣ್ಣ ಪುಟಾಣಿ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಸೊ ಬೆಳಕಿದ್ದಂಗೆ ಬಂದಿದ್ದು ಚೆನ್ನಾಗಾಯಿತು. ಸೊ ಬೇಗ ಕತ್ಲಾಗ್ಬಿಡುತ್ತೆ. ಎಷ್ಟೇ ಬೇಗ ಬಂದ್ರೂ ಆವಾಗಲೇ ಒಂಥರ ಚೇಂಜ್ ಆಗಿಬಿಟ್ಟಿದೆ ಕ್ಲೈಮೇಟು. ಪೂಜೆ ಎಲ್ಲ ಆಯಿತು. ಇವಾಗ ನೈವೇದ್ಯ ಗಂಗಮ್ಮನಿಗೆ ಕೂಡ ಬಿಡ್ತಾ ಇದ್ದಾರೆ. ಸೊ ಗಂಗಮ್ಮನಿಗೆ ನೈವೇದ್ಯ ಕೊಟ್ಬಿಟ್ಟು ಆಮೇಲೆ ಶಿವ ವಿಸರ್ಜನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ ಪೂಜೆ ಎಲ್ಲ ಆಯಿತು. ನೋಡಿ ಶಿವ ವಿಸರ್ಜನೆ ಮಾಡ್ತಾ ಇದ್ದಾರೆ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಬಾಡಿ ಕ್ಲಿಯರ್ ಸುಹಾಸ ನೋಡಿದ್ರಲ್ಲ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳಿ ಒಂದೊಂದೇ ಲಿಂಗಗಳನ್ನು ಕೊಟ್ಟು ಗಂಗೆಗೆ ಬಿಟ್ಟು ವಿಸರ್ಜನೆ ಮಾಡ್ತಾ ಇದ್ದಾರೆ. ಯಪ್ಪ, ಅದು ಓಂ ನಮಃ ಶಿವಾಯ ಅಂತ ಅಂದರೆ ನನಗಂತೂ ಎಷ್ಟೋ ಭಾರ ಕಳ್ಕೊಂಡಂಗೆ ಅನಿಸುತ್ತೆ. ನನಗೆ ಅಷ್ಟು ಖುಷಿ. ಅವತ್ತು ಜೋಶರು ಪುರೋಹಿತರು ಕೂಡ ಬಂದಾಗ ಓಂ ನಮಃ ಶಿವಾಯ ಎಷ್ಟು ಸಾಧ್ಯನೋ ಪ್ರತಿಯೊಬ್ಬರು ಮನಸ್ಸಲ್ಲಿ, ನೀವು ಸುಮ್ಮನೆ ನಿಂತ್ಕೊಂಡಾಗ ಎಲ್ಲ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹೇಳಿ ಎಷ್ಟು ಸಾಧ್ಯನೋ ಅಷ್ಟೇ ಹೇಳಿ. ಒಂದು ದಿನಕ್ಕೆ ನಿಮ್ಮೆಲ್ಲರ ಕಡೆಯಿಂದ ಒಂದು 10,000 20,000 ಪಠಣೆ ಮಾಡಿ ಅಂತ ಹೇಳಿದರು. ಸೊ ಅವ್ರು ಹೇಳೋದಕ್ಕಿಂತ ನನಗೆ ತುಂಬ ಮನಸ್ಸಿಗೆ ಬೇಜಾರಾದಾಗ, ನಂಗೆ ತುಂಬ ಏನೋ ಒಂಥರ ಏನು ಮನಸ್ಸೇ ಇಲ್ಲ ಅಂತ ಅಂದಾಗ ನಾನು ಹೇಳೋದೇ ಓಂ ನಮಃ ಶಿವಾಯ. ಅದು ಹೇಳಿಬಿಟ್ರೆ ನನಗೆ ಒಂಥರ ನೆಮ್ಮದಿ, ಏನೋ ಎಲ್ಲ ಭಾರ ಕಳ್ಕೊಂಡಂಗೆ ಆಗ್ಬಿಡುತ್ತೆ. ಸೊ ನಾನು ಗಾಡಿ ಓಡಿಸ್ಕೊಂಡು ಹೋಗುವಾಗೂ ಅಷ್ಟೇ ಜಾಸ್ತಿಯಾಗಿ ನಾನು ಓಂ ನಮಃ ಶಿವಾಯ ಅಂತ ಹೇಳೋದು. ಜಾಸ್ತಿಯಾಗಿ ನಾನು ಓಂ ನಮಃ ಶಿವಾಯ ಹೇಳ್ಕೊಂಡೇ ಹೋಗ್ತಾ ಇರ್ತೀನಿ. ಅದೇನೋ ಗೊತ್ತಿಲ್ಲ ನನಗೆ, ಅದು ಅಭ್ಯಾಸ ಆಗಿಬಿಟ್ಟಿದೆ. ಓಂ ನಮಃ ಶಿವಾಯ ಅಂದರೆ ನನಗೆ ಮೈಂಡ್ ಒಂಥರ ಫ್ರೆಶ್ ಗುಡ್ ವೈಬ್ಸ್ ಕೊಟ್ಟಂಗೆ ಆಗುತ್ತೆ.
ಸೊ ಹಾಗಾಗಿ ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಹಾಗೆ ಇಲ್ಲಿ ಅರಿಶಿನ ಕುಂಕುಮ ಕೊಟ್ಟು ನಮ್ಮಮ್ಮ ಎಲ್ರಿಗೂ ಬ್ಲೌಸ್ ಪೀಸು ಬಾಳೆಹಣ್ಣು ಎಲ್ಲ ತಂದಿದ್ರು. ಎಲ್ರಿಗೂ ಕೊಡಿ ಕೊಡಿ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂತ ಹೇಳಿ ನಾವೆಲ್ಲ ಕುತ್ಕೊಳ್ಳಿ ಅಂತ ಹೇಳಿದ್ರು ನಮ್ಮ ಅತ್ತಿಗೆ. ಸೊ ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ಉಡಿ ತುಂಬ್ತಾ ಇದ್ದಾರೆ. ಹಾಗೆ ಖಾರ ಮಂಡಕ್ಕಿಗೂ ಕೂಡ ತಂದಿದ್ರು ಅಮ್ಮ ಖಾರ ಮಂಡಕ್ಕಿ. ಸೊ ಪೂಜೆ ಎಲ್ಲ ಆದಮೇಲೆ ಸೊ ಕೊಬ್ಬರಿ ಇರುತ್ತಲ್ಲ, ಕೊಬ್ಬರಿ ತೆಂಗಿನಕಾಯಿ ಹೊಡೆದಿರ್ತಾರೆ. ಸೊ ಕೊಬ್ಬರಿ ಎಲ್ಲ ಕೊಟ್ಟು ಖಾರ ಮಂಡಕ್ಕಿ ಎಲ್ಲ ತಿಂದ್ಕೊಂಡು, ಅಂದರೆ ಪ್ರತಿ ಸತಿ ಗಣಪತಿ ವಿಸರ್ಜನೆಗೂ ಕೂಡ ಇದೇ ಥರ ಖಾರ ಮಂಡಕ್ಕಿ ಎಲ್ಲ ತಂದಿರ್ತೀವಿ. ಸೊ ಈ ಶಿವ ವಿಸರ್ಜನೆಗೂ ಕೂಡ ಅಷ್ಟೇ ಖಾರ ಮಂಡಕ್ಕಿ ಅಮ್ಮ ಎಲ್ಲ ತರಿಸಿದ್ರು. ಹಾಗೆ ಕೊಬ್ಬರಿ ಎಲ್ಲ ಅಲ್ಲೇ ಜಜ್ಕೊಂಡ್ಬಿಟ್ಟು ಎಲ್ಲ ತಿನ್ನೋದು ಒಂಥರ ಚೆನ್ನಾಗಿರುತ್ತೆ. ಎಲ್ಲರೂ ಸೇರಿ ಖುಷಿಯಾಗಿ ಈ ಥರ ಇದ್ದು ಒಂದೇ ಕಡೆ ಎಲ್ಲರೂ ಕುತ್ಕೊಂಡು ಮಾತಾಡಿಕೊಂಡು ಅದು ಎಷ್ಟು ಚೆನ್ನಾಗಿರುತ್ತೆ. ಏನು ಸಿಂಗಲ್ ಆಗಿರಬೇಕು, ಒಂಟು ಬಡಕಿ ಸುಂಟ್ರ ಗಾಳಿ ಥರ ಇರೋದು ನನಗೂ ಇಷ್ಟ ಆಗಲ್ಲ. ಸೊ ಎಲ್ಲರೂ ಸೇರಿದಾಗ ಒಂಥರ ಚೆನ್ನಾಗಿರುತ್ತೆ, ಖುಷಿಯಾಗಿ ಇರುತ್ತೆ. ಒಬ್ರಿಗೊಬ್ರು ಮಾತಾಡೋದು, ನಗಾಡೋದು, ಏನೋ ನಮಗೆ ಅನಿಸಿದ್ದು ನಾವು ಹೇಳ್ತೀವಿ, ಅವ್ರಿಗೆ ಅನಿಸಿದ್ದು ಅವ್ರು ಹೇಳ್ತಾರೆ. ಚೆನ್ನಾಗಿ ಅನಿಸುತ್ತೆ, ಖುಷಿ ಅನಿಸುತ್ತೆ. ಸೊ ನಮ್ಮಮ್ಮ ಪೇಪರು ಕೂಡ ಕಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗೆ ಕೈಯಲ್ಲಿ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳಿ ಪೇಪರೆಲ್ಲ ಕಟ್ ಮಾಡಿಕೊಂಡು ಕ್ಲೀನಾಗಿ ತಂದಿದ್ದಾರೆ ನೋಡಿ. ಖಾರ ಇದು ನನ್ನ ಫ್ರೆಂಡ್ ಅಂಗಡಿ ಖಾರ ಮಂಡಕ್ಕಿ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಹರಿಹರದಲ್ಲಿ ತಿನ್ನೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಖಾರ ಮಂಡಕ್ಕಿ ನನ್ನ ಫ್ರೆಂಡ್ ಅಂಗಡಿದು ತರಬೇಕು. ನನಗೆ ಬೇರೆ ಕಡೆ ಎಲ್ಲಿ ತಂದ್ರೂ ನನಗೆ ಇಷ್ಟ ಆಗಲ್ಲ. ಸೊ ಅವ್ರದ್ದು ಮಂಡಕ್ಕಿನೂ ಕೂಡ ತುಂಬಾ ಒಂಥರ ರೋಸ್ಟ್ ತುಂಬ ಚೆನ್ನಾಗಿರುತ್ತೆ. ಖಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದು ನನಗೆ ತುಂಬ ಇಷ್ಟ. ಸೊ ಅಮ್ಮ ಕೂಡ ಜಾಸ್ತಿ ಅಲ್ಲಿಂದನೇ ತರಿಸೋದು. ಬಟ್ ನಾನು ಬೇರೆ ಕಡೆಯಿಂದ ತಂದರೆ ಅಷ್ಟು ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ನನ್ನ ಫ್ರೆಂಡ್ ಅಂಗಡಿಯಿಂದನೇ ತರಿಸಿದ್ರು ಅಮ್ಮನೂ ಕೂಡ. ಚೆನ್ನಾಗಿತ್ತು ಖಾರ ಮಂಡಕ್ಕಿ, ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿ ಮಾಡುತ್ತಾರೆ. ಅದಕ್ಕೆ ಸ್ವಲ್ಪ ಆನಿಯನ್ ಕಟ್ ಮಾಡ್ಕೊಂಬಿಟ್ಟು, ಈರುಳ್ಳಿ ಕಟ್ ಮಾಡಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದರೆ ಏನು ಅಂತೀರ ಮಜಾ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಆವಾಗಲೇ ಬೆಳಕಿದ್ದಂಗೆ ಬಂದಿದ್ವಿ, ಸ್ವಲ್ಪ ಆವಾಗಲೇ ಕತ್ಲು ಆಗ್ತಾ ಬಂದಿದೆ. ಇನ್ನೇನು ಎಲ್ಲರೂ ಖುಷಿಯಾಗಿ ಮಂಡಕ್ಕಿ ತಿಂದ್ಕೊಂಡು ಹೋಯ್ತಾ ಇರೋದು. ಮತ್ತು ಮನೆಗೆ ಹೋಗಿ ತಿನ್ಕೋಬೋದು. ಬಟ್ ಮತ್ತೆ ಅಣ್ಣ ಅಂಗಡಿಗಳೆಲ್ಲ ಬಿಟ್ಟು ಬಂದಿರ್ತಾರಲ್ಲ, ಸೊ ಅವರು ಅಲ್ಲಿಂದನೇ ಮತ್ತೆ ಅಂಗಡಿಗೆ ಹೋಗ್ತಾರೆ. ಹಾಗಾಗಿ ಇಲ್ಲೇ ಕೂತ್ಕೊಂಡ್ರೆ ಒಂದು ಸ್ವಲ್ಪ ಶಾಂತಿಯಾಗಿ ಕೂತ್ಕೋಬೋದು. ತಂಪಾದ ಗಾಳಿಯಲ್ಲಿ ಹೊಳೆ ಹತ್ರ ಈ ಥರ ಮಂಡಕ್ಕಿ ಖಾರ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಈ ವಿಡಿಯೋ ಇದಾಗಿತ್ತು, ಶಿವ ವಿಸರ್ಜನೆ ಪೂಜೆ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಸೊ ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಸೊ ನೋಡಿದ್ರಲ್ಲ, ಎಲ್ಲರೂ ಸೇರಿ ಹೇಗೆ ನಾವು ಪೂಜೆ ಮಾಡ್ತೀವಿ ಒಬ್ರಿಗೊಬ್ರು ಸೇರಿ. ಸೊ ಸಿಂಗಲಾಗಿ ಯಾವತ್ತೂ ಈ ಥರ ಪೂಜೆ ಮಾಡೋದೇ ಇಲ್ಲ. ಎಲ್ಲರ ಜೊತೆ ಸೇರಿ ಎಲ್ಲ ಪೂಜೆನೂ ಮಾಡೋದು ನಾವು. ಸೊ ಅದೊಂಥರ ಜಾಯಿಂಟ್ ಫ್ಯಾಮಿಲಿ, ಒಂಥರ ಎಲ್ಲರೂ ಫ್ಯಾಮಿಲಿ ಸೇರಿ ಮಾಡ್ತೀವಿ. ಅದು ಚೆನ್ನಾಗಿ ಖುಷಿ ಕೊಡುತ್ತೆ. ಸೊ ಓಕೆ, ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ. ಬೈ ಬೈ ಫ್ರೆಂಡ್ಸ್, ಟೇಕ್ ಕೇರ್.